ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆ ನಡೀತಾ ಇದೆ। ಈ ಸಭೆಯಲ್ಲಿ ಜಟಾಪಟಿ ಜೋರಾಗಿದೆ। ಏರು ಧ್ವನಿಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ। ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯನ್ನ ನಾವು ಒಪ್ಪಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾತನ್ನ ಹೇಳಿಕೆಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ। ಸಮೀಕ್ಷೆಯಲ್ಲಿ ತುಂಬಾ ಲೋಪಗಳಿವೆ ಅನ್ನುವಂತ ವಿಷಯವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ। ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ। ಏರಿದ ಧ್ವನಿಯಲ್ಲೇ ಅವರು ಕೂಡ ಮಾತನಾಡಿದ್ದಾರೆ। ನಂತರ ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಆಗಿರೋ ಲೋಪನ್ ಸರಿಪಡಿಸೋಣ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಇಬ್ಬರನ್ನು ಕೂಡ ಸಮಾಧಾನ ಮಾಡಿದ್ದಾರೆ। ಸಮೀಕ್ಷೆಯಲ್ಲಿ ಏನೋ ಲೋಪವಾಗಿದೆಯೋ, ಯಾವೆಲ್ಲ ತಪ್ಪುಗಳಾಗಿದೆಯೋ ಅದನ್ನ ಸರಿಪಡಿಸೋಣ ಅನ್ನುವಂತಹ ಸಲಹೆಯನ್ನ ಸಚಿವ ಸಂತೋಷ್ ಲಾಡ್ ಈ ಒಂದು ಸಭೆಯಲ್ಲಿ ನೀಡಿದ್ದಾರೆ। ಒಟ್ನಲ್ಲಿ ಯಾವ ರೀತಿ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು। ಒಕ್ಕಲಿಗ ಶಾಸಕರು, ಸಚಿವರು ಜೊತೆಗೆ ಲಿಂಗಾಯತ ಸಚಿವರು, ಶಾಸಕರುಗಳ ಮಧ್ಯೆ ಯಾವ ರೀತಿಯಾದಂತಹ ಒಂದು ಅಸಮಾಧಾನ ಇದೆ, ಸಂಪುಟ ಸಭೆಯಲ್ಲಿ ಅದು ಪ್ರತಿಧ್ವನಿಸುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು। ಅದರಂತೆಯೇ ಇವತ್ತು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರು ತಮ್ಮ ವಿರೋಧವನ್ನ ಜಾತಿ ಗಣತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ದಾರೆ। ಯಾವ ರೀತಿ ಲೋಪವಾಗಿದೆಯೋ ಆ ಸಮೀಕ್ಷೆಯಲ್ಲಿ ಆ ಲೋಪಗಳನ್ನ ಸರಿಪಡಿಸೋಣ ಅನ್ನುವಂತಹ ಸಲಹೆಯನ್ನ ಸಚಿವ ಸಂತೋಷ್ ಲಾಡ್ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಕೊಟ್ಟಿದ್ದಾರೆ। ಒಂದ್ ರೀತಿ ಸಮಾಧಾನ ಮಾಡಿಸುವಂತ ಒಂದು ಕೆಲಸಕ್ಕೆ ಸಚಿವ ಸಂತೋಷ್ ಲಾಡ್ ಕೈ ಹಾಕಿದ್ದಾರೆ। ಇನ್ನು ಮಲ್ಲಿಕಾರ್ಜುನ್ ಅವರ ಮಾತಿಗೆ ಏರು ಧ್ವನಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ। ಈ ಸಮೀಕ್ಷೆಯನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ, ನಾವ್ ಯಾವುದೇ ಕಾರಣಕ್ಕೂ ಈ ಒಂದು ಸಮೀಕ್ಷೆಯನ್ನ ಒಪ್ಪೋದಿಲ್ಲ, ಇದನ್ನ ನಾವು ಹಾಗೂ ನಮ್ಮ ಸಮಾಜ, ನಮ್ಮ ಸಮುದಾಯ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ದಿಟ್ಟವಾದಂತ ನಿರ್ಧಾರವನ್ನ, ಹೇಳಿಕೆಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಮಾಡಿದ್ದಾರೆ। ಸೊ ಯಾವಾಗ ಇಬ್ಬರು ಸಚಿವರ ಏರು ಧ್ವನಿಯಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ರು, ಆಗ ಸಚಿವ ಸಂತೋಷ್ ಲಾಡ್ ಮಧ್ಯಪ್ರವೇಶ ಮಾಡಿ ಏನೇನು ತಪ್ಪಾಗಿದೆ ಈ ಒಂದು ಸಮೀಕ್ಷೆಯಲ್ಲಿ ಇದನ್ನ ಸರಿಪಡಿಸೋಣ, ಮುಂದಿನ ದಿನಗಳಲ್ಲಿ ಏನೇನು ಲೋಪ ಆಗಿದೆಯೋ ಅದೆಲ್ಲವನ್ನು ಕೂಡ ಕರೆಕ್ಟ್ ಮಾಡೋಣ ಅಂತ ಅವರು ಸಮಾಧಾನವನ್ನು ಪಡಿಸಿದ್ದಾರೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।